ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಜುಕೇಶನ್ ವರ್ಲ್ಡ್, ಉಜ್ವಲ ಭವಿಷ್ಯಕ್ಕೆ ರಹದಾರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ಸಾಮಾನ್ಯವಾಗಿ ಮಕ್ಕಳು ಪಿಯುಸಿ ಓದದ ನಂತರ ಯಾವ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದಿನ ಒಂದು ಎಜುಕೇಶನ್ ಅನ್ನ ಮುಂದುವರಿಸಬೇಕು, ಅವರಿಗೆ ಇಷ್ಟಪಟ್ಟಂತಹ ಫೀಲ್ಡ್ ಗೆ ಕಳಿಸ್ಬೇಕಾ ಅಥವಾ ಪೋಷಕರು ಇಷ್ಟಪಟ್ಟಂತಹ ಫೀಲ್ಡ್ ಗೆ ಕಳಿಸ್ಬೇಕಾ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಯಾವ ಒಂದು ಆಸಕ್ತಿ ಇದೆ ಅನ್ನೋದನ್ನ ಅರಿತುಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ನೀಡಬೇಕು, ಇದೆಲ್ಲದರ ಕಂಪ್ಲೀಟ್ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ BMSIT ಕಾಲೇಜ್ ಇನ್ಸ್ಟಿಟ್ಯೂಷನ್ ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಮೋಹನ್ ಬಾಬು GN ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಒಂದು ಹಂತ ಅಂದ್ರೆ SSLC ಫಸ್ಟ್ PU ಸೆಕೆಂಡ್ PU ಆದ್ಮೇಲೆ ಸೈನ್ಸ್ ಸ್ಟೂಡೆಂಟ್ಸ್ ಇಂತಹದ್ದನ್ನೇ ತಗೊಳ್ಬೇಕು, ಆರ್ಟ್ಸ್ ಸ್ಟೂಡೆಂಟ್ ಇಂತಹ ಕೋರ್ಸ್ಗೆ ಹೋಗ್ಬೇಕು ಅನ್ನುವಂತಹ ಒಂದು ಹಿಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದ್ಬಿಟ್ಟಿದೆ. ಬಟ್ ಈಗ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಈ ಟ್ರೆಂಡ್ ಅಂತ ಹೇಳ್ತೀರಾ? ಮೊದಲಿಗೆ ಜಿ ಕನ್ನಡ ವಾಹಿನಿಯ ನ್ಯೂಸ್ ಚಾನೆಲ್ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ, ಮ್ಯಾನೇಜ್ಮೆಂಟ್ಗೆ, ಹಾಗೆ ಈ ಚಾನೆಲ್ನ ವೀಕ್ಷಿಸ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಇವತ್ತು CET ರಿಸಲ್ಟ್ಸ್ ಕೂಡ ಬಂದಿದೆ. ಕಳೆದ ಒಂದು ತಿಂಗಳಿಂದ ರಿಸಲ್ಟ್ಸ್ ಗಳ ಮಹಾಪೂರ್ವನೆ ಹರಿದು ಬರ್ತಾ ಇದೆ, ಬೋರ್ಡ್ ರಿಸಲ್ಟ್ಸ್ ಅದು ಇದು ಅಂತ. ಈ ನೀವು ಕೇಳ್ತಿರುವಂತ ಪ್ರಶ್ನೆ ಬಹಳ ಬಹಳ ಸಮಯೋಚಿತವಾದ್ದು ಅಂತ ನನಗೆ ಅನ್ಸುತ್ತೆ. ನೋಡಿ, ನಾವು ನೋಡ್ತಿರೋ ಹಾಗೆ ಮಕ್ಕಳುಗಳಿಗೆ ರಿಸಲ್ಟ್ಸ್ ಬಂದ ತಕ್ಷಣ ಮಕ್ಕಳಿಗಷ್ಟೇ ಅಲ್ಲ, ಅವರ ಪೋಷಕರಿಗೂ ಕೂಡ ಮುಖ್ಯವಾದ ಒಂದು ಆತಂಕ, ದುಗುಡ ಏನಪ್ಪಾ ಅಂದ್ರೆ ನನ್ನ ಮಗನ ಎಲ್ಲಿ ಸೇರಿಸ್ಬೇಕು, ಮಗಳನ್ನ ಎಲ್ಲಿ ಸೇರಿಸ್ಬೇಕು, ಏನ್ ಓದಿಸ್ಬೇಕು, ಯಾವ ವೃತ್ತಿಪರ ಸಂಸ್ಥೆಗೆ ಸೇರಿಸ್ಬೇಕು, ಇದೆಲ್ಲ ಇದ್ದೇ ಇರ್ತದೆ. ಯಾವ ಕೋರ್ಸಿಗೆ ಸೇರಿಸ್ಬೇಕು, ಎಲ್ಲಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಗಮನಿಸೋದೇನಂತ ಅಂದ್ರೆ, ಮಕ್ಕಳುಗಳು ತಮಗೆ ಸಿಕ್ಕಂತ ಅರೆಬರೆ ಮಾಹಿತಿಯ ಮೇಲೆ ತಮ್ಮ ತೀರ್ಮಾನವನ್ನು ತಗೊಂಡ್ಬಿಡ್ತಾರೆ. ಮುಖ್ಯವಾಗಿ ಈ ಸ್ಟೇಜ್ ನಲ್ಲಿ, ಈ ಒಂದು ಘಟ್ಟದಲ್ಲಿ ಆ ರೀತಿಯ ಒಂದು ದುಡುಕು ನಿರ್ಧಾರಗಳು ಅಥವಾ ತಪ್ಪು ನಿರ್ಧಾರಗಳು ಅವರ ಜೀವನದ ಮೇಲೆ ಬಹಳ ಒಂದು ಋಣಾತ್ಮಕವಾದ ಪರಿಣಾಮನ ಬೀರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ನೋಡಿ, ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಟಗರಿ ಇರ್ತದೆ. ಕೆಲವು ಮಕ್ಕಳು ಸುಮಾರು ಒಂದು 5-15% ಮಕ್ಕಳುಗಳು ನಾವೇನ್ ಮಾಡ್ಬೇಕು ಅಂತ ಬಹಳ ಹಿಂದೆನೆ ತೀರ್ಮಾನ ಮಾಡ್ಕೊಂಡು ಅದ್ರ ತಕ್ಕಂತೆ ಬಹಳ ಶ್ರಮ ಪಟ್ಟು ಓದಿ ಅದನ್ನೇ ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ, ಏನ್ ಗುರಿ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನಾನು ಬರ್ಬೇಕಾದ್ರೆ ಸುಮ್ಮನೆ ಒಂದು CET ರಿಸಲ್ಟ್ಸ್ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ದೆ. ಒಬ್ಬ ಟಂಡನ್ ಅನ್ನೋ ಹುಡುಗ CET ನಲ್ಲಿ ಇಂಜಿನಿಯರಿಂಗ್ ನಲ್ಲಿ ಟಾಪ್ ರ್ಯಾಂಕರ್. ನಿಮ್ಗೆ ಗೊತ್ತಿರೋ ಹಾಗೆ ಟಾಪ್ ರ್ಯಾಂಕರ್ಗೆ ಯಾವುದೇ ಸಂಸ್ಥೆನಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ ಫಸ್ಟ್ ಪ್ರಿಫರೆನ್ಸ್ ಸಿಕ್ಬಿಡ್ತದೆ. ಬಟ್ ಆ ಹುಡುಗ ಎಕ್ಸ್ಪ್ರೆಸ್ ಮಾಡೋದು ಏನಪ್ಪಾ ಅಂತಂದ್ರೆ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದೇ ಅವನು ಅವ್ರ ಮಾತು ಕೇಳ್ತಾ ಇಲ್ಲ ಇಲ್ಲಿ, ಅಥವಾ ಜನರಲ್ ಟ್ರೆಂಡ್ ಹೆಂಗಿದೆ ಅಂತ ನೋಡ್ತಾ ಇಲ್ಲ, ಅಥವಾ ಪಾಪ್ಯುಲರ್ ಕೋರ್ಸ್ಗಳು ಯಾವ್ದು ಅಂತ ನೋಡ್ತಾ ಇಲ್ಲ. ಅವನು ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕು, ನಾನು ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಏನ್ ಸಾಧನೆ ಮಾಡಬೇಕು ಅನ್ಕೊಂಡಿದ್ರೆ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ತೀರ್ಮಾನ. ಈ ತರ ಸುಮಾರು ನಮಗೆ ಒಂದು 10-15% ವಿದ್ಯಾರ್ಥಿಗಳು ಸಿಗ್ತಾರೆ. ಅವ್ರಿಗೆ ನಾವು ಈ ಒಂದು ಪ್ರೋಗ್ರಾಮ್ ಮೂಲಕ ಹೇಳುವಂತದ್ದು ಏನಿಲ್ಲ, ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಬಟ್ ಬಹಳಷ್ಟು ಮಕ್ಕಳುಗಳು, ಸುಮಾರು 70-80 ಭಾಗ ಮಕ್ಕಳುಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಅವರು ತೀರ್ಮಾನ ತಗೊಳಕ್ ಬರ್ತಾರೆ, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾ, ಡಿಪೆಂಡಿಂಗ್ ಆನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಥವಾ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದೆಯಾ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇದೆಯಾ. ಅವರು ಈಗ ಯೋಚನೆ ಮಾಡ್ತಾರೆ, ನಾನು ಇಂಜಿನಿಯರಿಂಗ್ ಓದ್ಬೇಕಾ, ಅಗ್ರಿಕಲ್ಚರ್ ಸೈನ್ಸ್ ಓದ್ಬೇಕಾ, ಇಲ್ಲ ಡೆಂಟಲ್ ಓದ್ಬೇಕಾ. ಈ ರೀತಿ 100 ಚಾನೆಲ್ಗಳು ಇರುತ್ತಲ್ಲ, ಅವ್ರವ್ರಿಗೆ ಸಂಬಂಧಪಟ್ಟಿದ್ದ ಚಾನೆಲ್ಗಳನ್ನ ಸ್ಟಡಿ ಆಪ್ಷನ್ಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಇಂಥ ಸಂದರ್ಭದಲ್ಲಿ ಯಾವಾಗ ಅವರು ಪೂರ್ವ ನಿರ್ಧಾರ ಮಾಡ್ಕೊಂಡಿರೋದಿಲ್ವೋ, ನಾನು ಇದನ್ನೇ ಓದ್ಬೇಕು, ಇದೇ ನನ್ನ ಜೀವನದ ಧ್ಯೇಯ ಅಂತ ಗುರಿ ಇಟ್ಕೊಂಡಿರೋದಿಲ್ವೋ, ಅಂತ ಸಂದರ್ಭದಲ್ಲೇನೆ ಅವರು ಬೇರೆಯವರ ಮಾತಿನ ಪ್ರಭಾವಕ್ಕೆ ಒಳಗಾಗಕ್ಕೆ ಸಾಧ್ಯತೆ ಜಾಸ್ತಿ. ಹಾಗಾಗಿ ಅಂತ ಅನಿರ್ಧಾರವಂತ ಒಂದು ಪರಿಸ್ಥಿತಿ, ಅನಿಶ್ಚಿತ ಪರಿಸ್ಥಿತಿನಲ್ಲಿ ತಂದೆ ತಾಯಿಗಳು ಹೇಳ್ತಾರೆ ನೀನ್ ಇದನ್ನು ಓದು ಅಂತ ಹೇಳ್ತಾರೆ, ಸ್ನೇಹಿತರು ಹೇಳ್ತಾರೆ ನೀನ್ ಅದನ್ನು ಓದು ಅಂತ ಹೇಳ್ತಾರೆ. ಅವ್ರ ಸ್ನೇಹಿತರೆಲ್ಲ ಎಲ್ಲೋ ಸೇರ್ಕೊಳ್ತಾ ಇದ್ದಾರೆ, ನಾನು ಅಲ್ಲೇ ಸೇರ್ಸ್ಕೋಬೇಕು. ಈಗ ಇಲ್ಲಿ ಹೇಳ್ತಿರೋರು, ಅಡ್ವೈಸ್ ಮಾಡ್ತಿರೋರು ಎಲ್ಲರಿಗೂ ಅರೆಬರೆ ಮಾಹಿತಿನೇ, ಯಾರಿಗೂ ಪೂರ್ಣ ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಹುಡುಗ ತಾನು ನಿರ್ಧಾರ ತಗೊಳ್ತಿದ್ದಕ್ಕೆ ಕಾರಣವಾಗಿ ಇವರೆಲ್ಲರ ಮಾತು ಕೇಳ್ಕೋಬೇಕಾಗತ್ತೆ. ಕಡೆಗೆ ಯಾವ್ದೋ ಒಂದು ಕೋರ್ಸ್ಗೆ ಸೇರ್ಕೊಂಡ್ ಬಿಡ್ತಾನೆ. ಈಗ ಸೇರ್ಕೊಂಡಾಗ ಏನಾಗುತ್ತೆ, ಸಾಮಾನ್ಯವಾಗಿ ನಿಮ್ಗೆ ಇಂಗ್ಲಿಷ್ ನ ಹೇಳ್ತಾರೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ನೀವು ಹೇಳ್ತೀವಲ್ಲ, ಹಾಗೆ ಅವನು ಸೇರ್ಕೊಂಡ ಮೇಲೆ ಯಾರೋ ಒಂದು ಬಲವಂತಕ್ಕೋ ಅಥವಾ ಒಂದು ಸೇರ್ಕೊಂಡ ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದು ನಾನು ಓದೋ ಕೋರ್ಸ್ ಅಲ್ಲ ಇದು ಅಂತ. ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿ ನೋಡಿದ ಹಾಗೆ ನಮ್ಮ ವಿದ್ಯಾಕ್ಷೇತ್ರಗಳಲ್ಲಿ ಒಂದು 4-8% ವಿದ್ಯಾರ್ಥಿಗಳು ಮೊದಲನೇ ವರ್ಷ ಆದ್ಮೇಲೆ ಬಿಟ್ಟು ಬಿಡ್ತಾರೆ, ನನಗೆ ಆಗೋದಿಲ್ಲ, ನಾನು BCom ಮಾಡ್ಬೇಕು, BSc ಮಾಡ್ಬೇಕು, ಏನೋ ಒಂದು ತೀರ್ಮಾನ ಮಾಡ್ಕೊಳ್ತಾರೆ. ಅಂದ್ರೆ ನೋಡಿ, ಒಂದು ವರ್ಷ ವೇಸ್ಟ್ ಆಯ್ತು, ಅವ್ರ ತಂದೆ ತಾಯಿ ಹಣ ವೇಸ್ಟ್ ಆಯ್ತು, ಆ ಒಂದು ಸೀಟು ಆ ಕಾಲೇಜಿಗೆ ವೇಸ್ಟ್ ಆಯ್ತು, ಎಲ್ಲರಿಗೂ ವೇಸ್ಟ್ ಆಗ್ತಾ ಹೋಗುತ್ತೆ ಅಲ್ವಾ. ಇನ್ನ ಒಂದು ಇಲ್ಲ ಓದ್ಲೇಬೇಕು, ಕಂಟಿನ್ಯೂ ಮಾಡ್ಬೇಕು ಅಂತ ಪ್ರೆಷರ್ ಆಗ್ತಾ ಇರ್ತಾರೆ ಪೇರೆಂಟ್ಸ್ ಮತ್ತು ಸಂಬಂಧಿಕರುಗಳೆಲ್ಲ. ಬಟ್ ಅವ್ನಿಗೆ ಆ ಸಬ್ಜೆಕ್ಟ್ ಹಿಡಿಸ್ತಾ ಇರೋದಿಲ್ಲ.
ಅಂತವ್ರು ಸಮಟೈಮ್ಸ್ ಸೂಸೈಡ್ ಕೂಡ ಮಾಡ್ಕೊಂಡಿರೋದು ನಾವು ಬೇಕಾದಷ್ಟು ಕಡೆ ಕೇಳಿದೀವಿ. ಇದು ನಮ್ಮ ಬೇಕಾದ ಸಂಸ್ಥೆಗಳಲ್ಲಿ ಆಗ್ತದೆ, ನೋಡ್ತಾ ಇದ್ದೀವಿ ಭಾರತದಲ್ಲಿ. ಬಟ್ ಇನ್ನು ಅದು ಬಿಟ್ರೆ ಇನ್ನು ಬಹಳಷ್ಟು ಜನ ಒಂದು 60-65% 70% ಜನ ಏನ್ ಮಾಡ್ತಾರೆ, ಬಿಟ್ಟೋಗೋಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾರೆ. ಬಟ್ ಅವರು ಎಕ್ಸ್ಟ್ರಾರ್ಡನರಿ ಅಚೀವರ್ಸ್ ಆಗೋದಿಲ್ಲ. ಅವ್ರು ಏನಾಗ್ತಾರೆ, ಕಡೆಗೆ ಒಂದು ಮೀಡಿಯೋಕರ್ ಲೆವೆಲ್ಗೆ ಒಂದು 35, 40, 50, 60% ಅವನು ಪಾಸ್ ಆಗ್ತಾರೆ. ಅಂದ್ರೆ ಅವನಲ್ಲಿದ್ದ ಒಂದು ಪೊಟೆನ್ಷಿಯಲ್ ಏನಿದೆ ಅದನ್ನ ಬೆಳೆಸೋದಕ್ಕೆ ಅವನು ಜಾಗನೇ ಮಾಡಿಕೊಟ್ಟೋದಿಲ್ಲ. ಯಾವುದೋ ಒಂದು ಕೋರ್ಸ್ ತಗೊಂಡು ಅದಕ್ಕೆ ಹೊಂದ್ಕೊಳ್ಳೋಕೆ ಹೋಗಿ ತಾನು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ನನಗೆ ಆಗ್ಬಿಡ್ತಾನೆ. ಹಾಗಿದ್ರೆ PUC ನಂತರ ಲೈಫ್ ಚೇಂಜಿಂಗ್ ಅಥವಾ ಟರ್ನಿಂಗ್ ಪಾಯಿಂಟ್ ಅನ್ನೋದು ಇದಕ್ಕೆ ಬಹಳ ಸೂಕ್ತ ಆಗುತ್ತೆ. ಹೌದು ಹೌದು ಹೌದು, ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಈ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತಗೊಳ್ಳೋದು ಬಹಳ ಮುಖ್ಯ. ಬರೀ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತಲ್ಲ, ಯಾವುದೇ ವಿದ್ಯಾರ್ಥಿಗಳು ಕೂಡ PUC ಅಥವಾ +2 ಅಂತ ನಾವೇನ್ ಕರಿತೀವಿ, ಅದಾದ ನಂತರ ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಹೈಯರ್ ಎಜುಕೇಶನ್ ಕೋರ್ಸ್ಗಳು ಏನಾಗಿರ್ಬೋದು, ಉನ್ನತ ಶಿಕ್ಷಣದ ಕೋರ್ಸ್ಗಳು ತಗೋಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ತನಗೆ ಸರಿ ಅನ್ಸಿದ್ದನ್ನ ಮಾತ್ರ ತಗೋಬೇಕು. ಇನ್ನೊಂದಷ್ಟು ವಿದ್ಯಾರ್ಥಿಗಳು CET ರಿಸಲ್ಟ್ ಬಂದ್ಮೇಲೆ ನೋಡೋಣಪ್ಪ ಯಾವ ರ್ಯಾಂಕಿಂಗ್ ಬರ್ತೀನಿ ಅದ್ರ ಮೇಲೆ ನಾನು ಈ ಫೀಲ್ಡ್ ಹೋಗ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಇಟ್ಕೊಂಡು ಎಕ್ಸಾಮ್ಸ್ ಬರ್ದಿರೋರು ಇದಾರ. ಖಂಡಿತ ಖಂಡಿತ. ಅವ್ರೇನ್ ಮಾಡ್ತಾರೆ, ಈಗ ನೀವು ಹೇಳ್ದಾಗೆ ರ್ಯಾಂಕ್ ನೋಡ್ಕೊಂಡ್ಬಿಟ್ಟು ತೀರ್ಮಾನ ಮಾಡೋದು. ಅಂದ್ರೆ ಅವನ ಅಭಿಲಾಷೆ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರಲ್ಲ, ಅವನ ಒಂದು ಆಕಾಂಕ್ಷೆ ಅಭಿರುಚಿ ಬಗ್ಗೆ ಯೋಚನೆನೇ ಮಾಡಿರೋದಿಲ್ಲ. ಅವನು ಯಾವ್ದ್ರಲ್ಲಿ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿರೋದಿಲ್ಲ. ಇವತ್ತು ರ್ಯಾಂಕ್ ನೋಡಿ, ಬೆಸ್ಟ್ ರ್ಯಾಂಕ್ ಬಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀನಿ, ವರ್ಸ್ಟ್ ರ್ಯಾಂಕ್ ಬಂದ್ರೆ ಇನ್ಯಾವುದೋ ಒಂದು ಬ್ರಾಂಚ್ಗೆ ಹೋಗ್ತೀನಿ, ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ನನ್ನ ಅನುಭವದ ಅನಿಸಿಕೆ ಏನಂತಂದ್ರೆ, ವಿದ್ಯಾಭ್ಯಾಸ ಯಾಕೆ ಮಾಡ್ಬೇಕು? ಮೊದಲಾಗಿ ವಿದ್ಯಾಭ್ಯಾಸದ ಉದ್ದೇಶ ಏನಂತಂದ್ರೆ, ನಮ್ಮಲ್ಲಿರುವಂತ ಸಂಪೂರ್ಣವಾದ ಶಕ್ತಿನ ವಿಕಸನಗೊಳಿಸ್ಕೊಂಡು ಅದರಿಂದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ನಮ್ಮ ಒಂದು ನಾಲೆಡ್ಜ್, ಸ್ಕಿಲ್ಸ್ ಅಥವಾ ನೀವು ಜ್ಞಾನ, ಕೌಶಲ್ಯ ಏನ್ ಹೇಳ್ತೀರಾ, ಇದನ್ನೆಲ್ಲ ಬಳಸ್ಕೊಂಡು ಸಾಮಾಜಿಕವಾದ, ಕೈಗಾರಿಕವಾದ ಪ್ರತಿಯೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಬೇರೆಯವ್ರ ಮುಖದಲ್ಲೂ ಮಂದಹಾಸ ನಗು ತರೋದಕ್ಕೋಸ್ಕರ ನಾವು ವಿದ್ಯೆ ಕಲಿಬೇಕಾಗ್ತದೆ. ಬರೀ ಯಾವ್ದೊಂದು ಜಾಬ್ ಸೇರ್ಕೊಂಡು ಒಂದು 50,000 30,000 ತಗೊಂಡು ಜೀವನ ಪೂರ್ತಿ ಓದೋದಲ್ಲ ಅಲ್ವಾ? ಹಾಗಿದ್ದಾಗ ಅವನು ಈ ರೀತಿ ಮಾಡ್ಬೇಕಾದ್ರೆ, ಅಂದ್ರೆ ಪ್ರಪಂಚದಲ್ಲಿ ಬೆರೆತು ಪ್ರಪಂಚದ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಎಲ್ಲರ ಮುಖದಲ್ಲಿ ಮಂದಹಾಸ ನಗು ತರಬೇಕು ಅನ್ನೋದಾದ್ರೆ ಅವನಿಗೆ ಇಷ್ಟವಾದಂತ ಒಂದು ವೃತ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ, ನನಗೆ ಈಗ ನಾನೊಬ್ಬ ಸ್ಟೂಡೆಂಟ್ ಆಗಿ ಯೋಚನೆ ಮಾಡೋದಾದ್ರೆ, ನಂದು ಸೆಕೆಂಡ್ PUC ಮುಗೀತು. ಸೊ +2 ಆದ್ಮೇಲೆ ಏನ್ ಮಾಡ್ಲಿ, ಈಗ ನನಗೆ ಯಾವ ಫೀಲ್ಡ್ ನಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತ ನನ್ನನ್ನು ನಾನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಬಹಳ ಬಹಳ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ಬಹುಶಃ ಇದುವರೆಗೂ ನಮಗೂ ಯಾರು ಕೇಳಿರ್ಲಿಲ್ಲ. ನೋಡಿ, ಏನಾಗ್ತದೆ, ಸಾಮಾನ್ಯವಾಗಿ ಯಾವ್ದಾದ್ರು ಕೋರ್ಸ್ ತಗೋಬೇಕು ಅಂತ ಯೋಚನೆ ಮಾಡಿದಾಗ, ಆಗ್ಲೇ ನಾ ಹೇಳಿದಾಗ ಅವ್ರ ಪ್ರಭಾವಕ್ಕೆ ಸಿಕ್ಕಿ ನಾನು ಕಂಪ್ಯೂಟರ್ ಸೈನ್ಸ್ ಬೇಕು, ಇದು ಪಾಪ್ಯುಲರ್ ಬ್ರಾಂಚ್, ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಕಂಪ್ಯೂಟರ್ ಸೈನ್ಸ್ ಬೇಕು, ಎಷ್ಟು ತಗೊಂಡ್ರು ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಕೇಳ್ತಾರೆ. ಆದ್ರೆ ನೀವು ಒಂದು ಪ್ರಶ್ನೆ ಕೇಳ್ಕೋಬೇಕು. ನಾನು ಈಗ ನನ್ನ ಬ್ಯಾಕ್ ಗ್ರೌಂಡ್ ಸೈನ್ಸ್ ಇದೆ, PCM ಏನೋ ಮಾಡಿದ್ದೇನೆ, ನನಗೆ ಇಂತಿಂತ ಒಂದು ಏರಿಯಾಗಳಲ್ಲಿ ಓದೋದಕ್ಕೆ ಮತ್ತೆ ನನ್ನ ವೃತ್ತಿನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ತರ ಒಂದು ಅವಕಾಶಗಳಿದ್ದಾಗ ನಾನು ಅದನ್ನ ಫಸ್ಟ್ ಪಟ್ಟಿ ಮಾಡ್ಕೋಬೇಕು. ಯಾವ್ಯಾವ ಏರಿಯಾಗಳಲ್ಲಿ ನನಗೆ ಅವಕಾಶ ಇದೆ. ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಇಷ್ಟ ಇದೆಯೋ, ಇಂಜಿನಿಯರಿಂಗ್ ಸೈನ್ಸ್ ಅಲ್ಲಿ ಇಷ್ಟ ಇದೆಯೋ, ಫಾರ್ಮಕಾಲಜಿ ಇಷ್ಟ ಇದೆಯೋ, ಅಥವಾ ಮೆಡಿಸಿನ್ ಸೈನ್ಸ್ ಹೋಗ್ಬೇಕು, ವಾಟ್ ಎವರ್, ಅದನ್ನೆಲ್ಲ ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೊಳ್ತಾರೆ, ಫಸ್ಟೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಬರ್ಕೋತಾರೆ. ಯಾಕೆಂತಂದ್ರೆ ಇವ್ರ ತಲೆಗೆ ಬಂದಿರೋದೇನಂತ ಅಂದ್ರೆ, ಯಾವಾಗ್ಲೂ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಜಾಬ್ ಸುಲಭ, ಜಾಬ್ ಮಾಡಿದ್ರೆ ಹಣ ಬರುತ್ತೆ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಅಭಿರುಚಿಯಾದ, ಅಂದ್ರೆ ನಿಮ್ಮ ಹೃದಯ ಹೇಳುವಂತ ಒಂದು ಅಭಿರುಚಿ ಇರುತ್ತಲ್ಲ, ಹೇಳ್ತಾ ಇರೋ ಒಂದು ಅಭಿರುಚಿ ಇರುತ್ತಲ್ಲ, ಅದನ್ನ ಕಂಡುಕೋಬೇಕಾದ್ರೆ ಮುಖ್ಯವಾಗಿ ಕರೆಕ್ಟ್ ಏನ್ ಕ್ರೇವಿಂಗ್ಸ್ ಕಂಡುಹಿಡ್ಕೋಬೇಕಾದ್ರೆ ಮೊದಲು ನಾವು ಒಂದನ್ನ ಅಸ್ಯೂಮ್ ಮಾಡ್ಕೋಬಹುದು. ಏನಂತಂದ್ರೆ, ನಾನು ಯಾವ ವೃತ್ತಿ ತಗೊಂಡ್ರು ನನಗೆ ಸಾಕಷ್ಟು ಹಣ ಬರುತ್ತೆ ಅಂತ ಅಂದ್ಕೊಳ್ಳೋಣ, ಯಾವ ವೃತ್ತಿ ತಗೊಂಡ್ರು ನನಗೆ ಸಾಕಷ್ಟು ನೇಮ್ ಫೇಮ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಅದನ್ನ ಹೊರಗಿಟ್ಬಿಡೋಣ. ಅದು ಬಿಟ್ಟು ಬೇರೆ ವಿಷಯಗಳಲ್ಲಿ ನನಗೆ ತೃಪ್ತಿ ಕೊಡುವಂತ ಯಾವ್ದು ವೃತ್ತಿ ತಗೋಬಹುದು. If we assume that we get money, fame, everything with all courses that I take, now then it becomes a constant and you take it out. Now ಯಾವ್ದು ನನಗೆ ಬೇಕು ಅಂದ್ರೆ, ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಹೆಚ್ಚಿಗೆ ಮಾಹಿತಿನ ಕಲೆಕ್ಟ್ ಮಾಡ್ತಾ ಬಂದಿರ್ತೇವೆ ಚಿಕ್ಕ ಹುಡುಗರಿಂದ, ಯಾವ್ದ್ರ ಬಗ್ಗೆ ನಿಮಗೆ ಬೋರ್ ಅನ್ಸಿದ್ರು ನಾವು ಮಾತಾಡ್ತಾನೆ ಇರ್ತೀವೋ, ಅಥವಾ ಯಾವ ಸಬ್ಜೆಕ್ಟ್ ನಮ್ಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ ಓದ್ಬೇಕಾದ್ರೆ, ಅಥವಾ ಯಾವ್ದ್ರ ಬಗ್ಗೆ ಚಿಕ್ಕ ಪುಟ್ಟ ಸಂಶೋಧನೆ ಮಾಡಕ್ಕೆ ಆಸಕ್ತಿ ಪಡ್ತೀವೋ, ಇದಿರುತ್ತಲ್ಲ, ಇದು ಬಹಳ ಮುಖ್ಯ ನಮ್ಗೆ. ಅದು ದೇ ಆರ್ ಆಲ್ ಪಾಯಿಂಟರ್ಸ್ ಟು ಸಂಬಡೀಸ್ ಇಂಟ್ರೆಸ್ಟ್. ನಮ್ದು ಅಭಿರುಚಿ ಏನು ಅಂತ ತೋರ್ಸಕ್ಕೆ ಅದೇ ಮುಖ್ಯ. ಅದು ಬಿಟ್ಟು ನಮ್ಮ ತಂದೆ ತಾಯಿ ಹೇಳಿದ್ರು ಈ ಕೋರ್ಸ್ ಮನೆಗೆ ಹತ್ರವಾಗಿದೆ, ಈ ಕೋರ್ಸ್ ಪಾಸ್ ಮಾಡೋದು ಸುಲಭ, ಅಥವಾ ಇದ್ರ ಜಾಬ್ ಸಿಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಅದು ಯಾವ್ದು ನಮ್ಮ ಅಭಿರುಚಿ ಯಾವ್ದು ಅಂತ ಹೇಳ್ತಾ ಇರೋಣ. ಒಂದು ಕ್ಷಣ ಮಾತ್ರಕ್ಕೆ ಅದನ್ನೆಲ್ಲ ಪಕ್ಕ ಇಟ್ಟು ನಾವು ಇದನ್ನು ಯೋಚನೆ ಮಾಡಿದ್ರೆ, ಯಾವ್ದ್ರಿಂದ ನನ್ನ ಎದೆ ಬಿಡಿತ ಜಾಸ್ತಿ ಆಗ್ತದೆ, ನನ್ನ ಪ್ರೀತಿ ಜಾಸ್ತಿ ಆಗ್ತದೆ ಅಂದ್ರೆ ನಮ್ಗೆ ಆ ಸಬ್ಜೆಕ್ಟ್ ಗೊತ್ತಾಗ್ತದೆ. ಆ ಸಬ್ಜೆಕ್ಟ್ ತಗೊಂಡು ನಾವು ಮುಂದುವರ್ಸೋದು ಬಹಳ ಮುಖ್ಯ ಅಂತ ನನ್ನ ಭಾವನೆ.
ಸೊ ಇನ್ನೊಂದು ಕಡೆ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಇಂತಹದ್ದನ್ನೇ ಕೋರ್ಸ್ ತಗೋಬೇಕು, ಆರ್ಟ್ಸ್ ಸ್ಟೂಡೆಂಟ್ಸ್ ಇಂತಹದ್ದನ್ನೇ ಮಾಡ್ಬೇಕು ಅನ್ನೋದೊಂದು ಕಾಲ ಇತ್ತು. ಯಾಕೆಂದ್ರೆ ಇದು ಕಬ್ಬಿಣದ ಕಡಲೆ ಅಪ್ಪ, ಆರ್ಟ್ಸ್ ಸ್ಟೂಡೆಂಟ್ಸ್ ಕರಿ ಕಾಮರ್ಸ್ ಸ್ಟೂಡೆಂಟ್ ತಗೊಳ್ಳೋದನ್ನ ನಮ್ ಕೈ ಓದಕ್ಕಾಗಲ್ಲ, ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಮಾಡ್ಬೇಕಾಗಿದ್ದನ್ನ ಕಾಮರ್ಸ್ ಸ್ಟೂಡೆಂಟ್ ಮಾಡಕ್ಕಾಗಲ್ಲ ಅನ್ನೋದೊಂದು ಕಾಲ ಇತ್ತು. ಬಟ್ ಈಗ ಹೇಗಿದೆ, ವಿದ್ಯಾರ್ಥಿಗಳೆಲ್ಲವನ್ನು ಸಾಧಿಸಬಲ್ಲರು ಅನ್ನುವಂತಹ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀರಾ ಹೇಗೆ? ನಿಜ ನಿಜ ನಿಜ. ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಖಂಡಿತ ಸೂಕ್ಷ್ಮ ಬುದ್ಧಿವಂತರು, ಸೂಕ್ಷ್ಮಿಗಳು, ಬುದ್ಧಿವಂತರು, ಶಕ್ತಿ ಇರುವಂತರು. ಆದ್ರೆ ಅವ್ರಿಗೆ ಸರಿಯಾದ ದಾರಿ ಹಾಕೊಡೋದ್ರಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಇದುವರೆಗೆ. ಹಾಗಾಗಿ ಇದರಿಂದ ಎಚ್ಚೆತ್ತುಕೊಂಡು ನಮ್ಮ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ನೋದನ್ನ ಜಾರಿಗೊಳಿಸಿದ್ದಾರೆ. ಈಗ ನೀವು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಈಗ ಆರ್ಟ್ಸ್ ತಗೊಂಡೋನು ಅದು HPS ಏನೋ PUC ಓದೋನು ಆರ್ಟ್ಸೇ ಓದ್ಬೇಕಾಗ್ತಾ ಇತ್ತು, ಅಥವಾ ಸೈನ್ಸ್ ಓದೋನು ಸೈನ್ಸೇ ಓದ್ಬೇಕಾಗಿತ್ತು, ಕಾಮರ್ಸ್ ತಗೋ ಈ ತರ ಇರ್ತಾ ಇತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ಇದಕ್ಕೆಲ್ಲ ಬಹಳಷ್ಟು ಅವಕಾಶಗಳನ್ನ, ವಿಪುಲವಾದ ಅವಕಾಶಗಳನ್ನು ತಕ್ಕೊಟ್ಟಿದ್ದಾರೆ. ಈಗ ನೋಡಿ, ನೀವು ಸೈಕಾಲಜಿ ಮಾಡ್ತಾ ಇರ್ಬೋದು, ಜೊತೆಗೆ ನೀವು ಇನ್ಯಾವುದೋ ಒಂದು ಆರ್ಕಿಟೆಕ್ಚರ್ ಬಗ್ಗೆ ಒಂದು ಕೋರ್ಸ್ ಮಾಡೋಕೆ ಅವಕಾಶ ಇರುತ್ತೆ, ಆಯ್ತಾ? ಹಾಗೆ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಜೊತೆಗೆ ನೀವು ಅದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಸ್ಪೆಷಲೈಸೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದನ್ನ ನಾವು ಮೈನರ್ ಡಿಗ್ರೀಸ್ ಮೇಜರ್ ಡಿಗ್ರೀಸ್ ಅಂತ ಕರಿತೇವೆ. ಈಗ ನೀವೇ ಹೇಳಿದಾಗೆ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಬೇಕು, ಬಟ್ ಅವನ ಅಭಿರುಚಿ ಬೇರೆ ಯಾವ್ದೆಲ್ಲ ಇದೆ ಅನ್ನೋದಾದ್ರೆ ಅವನು ಕಂಪ್ಯೂಟರ್ ಸೈನ್ಸ್ ನ ಮೈನರ್ ಡಿಗ್ರಿ ಆಗಿ ತಗೋಬಹುದು. ಅವ್ನಿಗೆ ಯಾವ್ದು ಅಭಿರುಚಿ ಇದೆ ಅದನ್ನ ಮೇಜರ್ ಡಿಗ್ರಿ ಆಗಿ ಮಾಡಬಹುದು. ಮೇಜರ್ ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ನಲ್ಲಿ ಅವನು ಮೈನರ್ ಡಿಗ್ರಿ ಮಾಡ್ಕೋಬಹುದು. ಅದಕ್ಕೆ ಅವಕಾಶಗಳಿದೆ ಈಗಾಗಲೇ ನಮ್ಮ ಇಂಜಿನಿಯರಿಂಗ್ ಅಲ್ಲಿ ಬಂದಾಗಿದೆ. ಈವನ್ ಜನರಲ್ ಇಂಜಿನಿಯರಿಂಗ್, ಜನರಲ್ ಸೈನ್ಸ್ ಅಲ್ಲಿ ಕೂಡ ಅದು ಬರ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಬರುವಂತಹ ದಿನಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ನಲ್ಲಿ ಈ ರೀತಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಪಡೆಯೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಇನ್ನು ಬರೋ ದಿನಗಳಲ್ಲಿ ಹುಡುಗರು ಅವರ ಅಭಿರುಚಿಗೆ ತಕ್ಕಂತೆ ಯಾವ ಕೋರ್ಸ್ ನ ಪರ್ಸ್ಯೂ ಮಾಡಬಹುದು, ಮೋರ್ ದನ್ ಒನ್ ಕೋರ್ಸ್ ಕೂಡ ಪರ್ಸ್ಯೂ ಮಾಡಬಹುದು. ಒಂದು ಕೋರ್ಸ್ ನ ಅಡ್ವಾಂಟೇಜ್ ನ ಇನ್ನೊಂದು ಕೋರ್ಸ್ ಮೇಲೆ ಕೂಡ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಓದ್ತಾ ಇದ್ದೀರಾ, ಬಟ್ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಯು ಕ್ಯಾನ್ ಅಪ್ಲೈ ಮ್ಯೂಸಿಕ್ ಆಲ್ಸೋ. ಕಂಪ್ಯೂಟರ್ ಸೈನ್ಸ್ ಸ್ಪೋರ್ಟ್ಸ್ ಅಪ್ಲೈ ಮಾಡಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಫಾರ್ ಎಕ್ಸಾಂಪಲ್ ಕೆಲವು ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅಪ್ಲೈ ಮಾಡಕ್ ಸಾಧ್ಯ ಇದೆ, ಅಂದ್ರೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಪ್ಲೈ ಮಾಡಕ್ ಸಾಧ್ಯ ಇದೆ. ಅಂದ್ರೆ ಯಾರು ಕೂಡ ಸೀಮಿತವಾಗಿ ಒಂದೇ ಒಂದು ಕೋರ್ಸ್ ಅಲ್ಲೇ ಗ್ರಾಜುಯೇಷನ್ ಮಾಡ್ಕೋಬೇಕು ಅಂತ ಏನು ಇಲ್ಲ. ಇನ್ನು ಬರೋ ದಿನಗಳಲ್ಲಿ ಅದಾಗೋದಿಲ್ಲ. ಅದು ಆ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಬಹಳ ಬಹಳ ಒಳ್ಳೆ ಕೆಲಸನ ಮಾಡಿದೆ. ಅದರ ಒಂದು ಅನುಷ್ಠಾನ ಕೂಡ ಈಗ ಸದ್ಯದಲ್ಲಿ ನಡೀತಾ ಇದೆ. ಹಾಗಿದ್ರೆ ಸಹಜವಾಗಿ ಕಾರ್ಯಕ್ರಮ ನೋಡ್ತಿರುವಂತಹ ವೀಕ್ಷಕರಿಗೂ ಪ್ರಶ್ನೆ ಇರುತ್ತೆ, BMSIT ಯಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡ್ತೀರಾ, ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಆಸಕ್ತಿಯನ್ನ ನೀವು ಗುರುತಿಸ್ತಿರೋ ಅಥವಾ ಅವರೇ ಸ್ವಯಂ ಪ್ರೇರಿತರಾಗಿ ಗುರುತಿಸುವಂತಹ ಮಟ್ಟಕ್ಕೆ ನೀವು ಅವ್ರಿಗೆ ಗೈಡ್ ಮಾಡ್ತಿರೋ ಅನ್ನೋ ಪ್ರಶ್ನೆ ಇರುತ್ತೆ. ಏನ್ ಹೇಳ್ತೀರಿ? ಚೆನ್ನಾಗಿದೆ ಪ್ರಶ್ನೆ. ನೋಡಿ, ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದಲ್ಲಿ 2 ತರ ಇರುತ್ತೆ. ಒಂದು ಔಪಚಾರಿಕ ಶಿಕ್ಷಣ, ಫಾರ್ಮಲ್ ಎಜುಕೇಶನ್ ಅಂತ ನೀವೇನ್ ಕರಿತೀರಾ, ಕಾಲೇಜು ಅಥವಾ ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಮತ್ತೆ ಟರ್ಷಿಯರಿ ಎಜುಕೇಶನ್ ಅಂತ ತಗೊಂಡೋಗೋದು ಒಂದು ಔಪಚಾರಿಕವಾದ ಶಿಕ್ಷಣ, ವ್ಯವಸ್ಥಿತವಾದ ರೀತಿ ಇದೆ. ಆದ್ರೆ ಬರೀ ಅಷ್ಟೊಂದೇ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಪರಿಪೂರ್ಣತೆ ಸಿಗೋದಿಲ್ಲ. ಅಲ್ಲಿ ಅನೌಪಚಾರಿಕ ಶಿಕ್ಷಣ ಅಂತ ಕೂಡ ಇರ್ತದೆ. ಅಂದ್ರೆ ಈ ಕ್ಷಣದಲ್ಲಿ ನಾನೊಂದು ಜ್ಞಾಪಕ ಮಾಡ್ಕೊಳ್ಳೋದಾದ್ರೆ ನೋಡಿ, ಸರ್ವಜ್ಞ ಪದ ಹೇಳ್ತಾರೆ. ಓಕೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವದೊಳ ಬಂದೊಂದ ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನದು ಅಂದ್ರೆ, ನೀವು ಎಲ್ಲದನ್ನು ಕೂಡ ಜ್ಞಾನ ಪಡಿಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಜನ, ಸಮಾಜ, ಕಮ್ಯುನಿಟಿಗಳ ಜೊತೆ ಮಿಕ್ಸ್ ಆಗ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ಅವರ ಸಮಸ್ಯೆಗಳಲ್ಲಿ ಭಾಗಿಯಾಗಬೇಕು, ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋದಿರುತ್ತೆ. ಇದನ್ನೆಲ್ಲ ಕಲಿತಾಗ ಒಟ್ಟಾರೆ ನಾವು ಕಲಿಕೆ ಬಹಳಷ್ಟು ಮಟ್ಟಿಗೆ ಶ್ರೇಷ್ಠವಾಗಿರುತ್ತೆ. ಇನ್ನೊಂದು ಮಾತಿದಕ್ಕೆ, ನಾವು ಸಾಯೋವರೆಗೂ ಕೂಡ, ಕಡೆ ಕ್ಷಣದವರೆಗೂ ಕೂಡ ಕಲಿಕೆ ಅನ್ನೋದು ನಿರಂತರ ಅನ್ನೋದನ್ನ ಒಪ್ತೀರಾ? ಖಂಡಿತ ಒಪ್ತೇನೆ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಹೇಳ್ಬೋದು, ಬಹಳಷ್ಟು ಸರ್ವೆ ರಿಪೋರ್ಟ್ಸ್ ಅಂತ ಏನ್ ಕರಿತೀವಿ, ನಮ್ಮ ಇಂಡಸ್ಟ್ರಿ ಅಸೋಸಿಯೇಷನ್ಗಳು ಇವರೆಲ್ಲ ಇರ್ತಾರಲ್ಲ, ಅವರು ಸರ್ವೆಗಳು ಮಾಡ್ತಾರೆ, ಬೋತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ಸ್. ಅವ್ರು ಸರ್ವೆ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 2035-40 ವೇಳೆಗೆ ಸುಮಾರು 30-40% ಆಫ್ ದಿ ಜಾಬ್ಸ್ ಯಾವ ತರ ಜಾಬ್ಸ್ ಬರುತ್ತೆ ಅಂತಾನೆ ನಮಗೆ ಗೊತ್ತಿಲ್ಲ ಇವತ್ತು ಅಂತ ಹೇಳ್ತಾರೆ. ಯಾವ ತರ ಜಾಬ್ಸ್ ಬರುತ್ತೆ ಅಂತಾನೆ ಗೊತ್ತಿಲ್ಲ ಇದ್ಮೇಲೆ ಅದಕ್ಕೆ ಏನ್ ಸ್ಕಿಲ್ಸ್ ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗಿದ್ದಾಗ ನಾವು ಇವತ್ತು ಕಲ್ತಿದ್ದನ್ನು 25 ವರ್ಷ ಆದ್ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಸರಿಯಾಗಿ ಹೇಳಿದ ರೀತಿಯಲ್ಲೇ ನಾವು ಹಳೆದನ್ನ ಮರೆತು ಹೊಸದನ್ನು ಕಲಿಯೋ ರೀತಿ ನಾವು ಅಡಾಪ್ಟ್ ಆಗ್ಬೇಕಾಗ್ತದೆ. ಇನೋವೇಟಿವ್ ಆಗಿ ಅನ್ಲರ್ನಿಂಗ್ ಅಂಡ್ ಲರ್ನಿಂಗ್ ಅಂತ ಕರಿತೀವಿ. ಅದನ್ನ ಮಾಡ್ಕೊಳ್ಳೋದು ಕಲಿಯಬೇಕಾಗುತ್ತೆ. ಇಟ್ಸ್ ಕಾಲ್ಡ್ ಅಸ್ ಕಂಟಿನ್ಯೂಸ್ ಎಜುಕೇಶನ್ ಅಂತ ಇರ್ತದೆ. ಎಸ್, ಈಗ ಈ ಒಂದು ವಿದ್ಯಾರ್ಥಿ ಏನ್ ಮಾಡ್ಬೇಕು, ಏನ್ ಬಿಡಬೇಕು, ಯಾವ ರೀತಿಯಾದಂತಹ ಆಯ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಒಬ್ಬ ವಿದ್ಯಾರ್ಥಿ ಇಂತಹದನ್ನೆಲ್ಲ ಸಾಧಿಸಬೇಕು ಅಂದ್ರೆ ಆತನಿಗಿರ್ಬೇಕಾಗಿರುವಂತಹ ಒಂದು ಶ್ರದ್ಧೆ, ಭಕ್ತಿ, ಅಥವಾ ಆ ಒಂದು ವಿಷಯದ ಮೇಲಿನ ವ್ಯಾಮೋಹ, ಆಸಕ್ತಿ, ನಡೆ, ನುಡಿ, ಇದೆಲ್ಲವನ್ನ ಗಮನಿಸೋದ್ರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ಕೆ, ಒಂದು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ? ಇದಕ್ಕೆ ನಮ್ಮ
ನನಗನ್ಸುತ್ತೆ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಎಜುಕೇಶನ್ ಇಸ್ ನಥಿಂಗ್ ಬಟ್ ಪ್ರಾಸೆಸ್ ಆಫ್ ಎಲಿಸಿಟಿಂಗ್ ಪರ್ಫೆಕ್ಷನ್ ಇನ್ ಎ ಮ್ಯಾನ್ ಅಂತ. ಅಂದ್ರೆ ಅವನಲ್ಲಿ ಈಗಾಗಲೇ ಎಲ್ಲ ಇದೆ ಆಗೋಣ, ನೀವು ಅದನ್ನ ಹೊರಗೆ ತಗೊಳ್ಳುವಂತ ಒಂದು ಪ್ರಾಸೆಸ್ ಅನ್ನೇ ಎಜುಕೇಶನ್ ಅಂತ ನಾವು ಕರಿತೇವೆ. ಇದು ನಾನು ಆಗ್ಲೇ ಹೇಳಿದಾಗೆ ಒಂದು ಫಾರ್ಮಲ್ ಎಜುಕೇಶನ್ ನಾವು ವ್ಯವಸ್ಥಿತವಾಗಿ ಅವನಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮೂಲಕ ಕೊಡುವಂತ ಒಂದು ಎಜುಕೇಶನ್ ಇರ್ತದೆ, ಶಿಕ್ಷಣ ಇರ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾನು ಆಗ್ಲೇ ಹೇಳಿದಾಗೆ ಅನೌಪಚಾರಿಕ ಶಿಕ್ಷಣದ ಮೂಲಕ ಅವನು ಕೂಡ ಕಲಿಯೋದು ಬಹಳ ಇರ್ತದೆ. ನೋಡಿ, ಎಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಹುಡುಗನಿಗೆ ಒಂದು ಸರಿಯಾದ ರೀತಿ ಜಡ್ಜ್ಮೆಂಟ್, ಒಂದು ಸಮಸ್ಯೆ ಬಂದಾಗ ಒಂದು ಸರಿಯಾದ ರೀತಿಯ ಜಡ್ಜ್ಮೆಂಟ್ ಅಂದ್ರೆ ಎಮೋಷನ್ಸ್ ಇಂದ ಹೊರಗೆ ಬಂದು ಒಂದು ತೀರ್ಮಾನ ತಗೊಳ್ಳೋ ಶಕ್ತಿ ಕಲಿಸ್ತವೆ. ಅಥವಾ ಎಷ್ಟು ಸಂಸ್ಥೆಗಳು ಒಂದು ಸಮಸ್ಯೆಗಳನ್ನ ಬಗೆಹರಿಸೋಕೆ 4 ಜನ ಜೊತೆ ಕೂತು ನೆಗೋಷಿಯೇಟ್ ಮಾಡಿ ಒಂದು ತೀರ್ಮಾನ ತಗೊಳ್ಳುವಂತ ಶಕ್ತಿಯನ್ನ ಕೊಡ್ತವೆ? ಕೊಡುವುದಿಲ್ಲ. ಅಲ್ಲಿ ಬರೀ ಪಾಠ ಪ್ರವಚನ ಬಗ್ಗೆ ಗಮನ ಕೊಡ್ತಾರೆ. ಹಾಗೆ ತಂಡಗಳನ್ನ ಕಟ್ಟಬೇಕು, ಒಂದು ಸಮಸ್ಯೆನ ಸಾಲ್ವ್ ಮಾಡ್ಬೇಕಾರೆ ಅಂತ ಎಲ್ಲಿ ಹೇಳ್ಕೊಡ್ತಾರೆ? ರಿಸಲ್ಟ್ ಬರಬೇಕು. ರಿಸಲ್ಟ್ ಬರಬೇಕು, ಸರಿ, ಅದು ಸರಿ. ಆದ್ರೆ ಈವನ್ ನಾವು ಕೂಡ ಇಂಜಿನಿಯರಿಂಗ್ ಆಗ್ಲಿ ಯಾವುದೇ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗ್ಲಿ ಅವನಿಗೆ ಒಂದು ಪ್ರಾಬ್ಲಮ್ ಕೊಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತ ಹೇಳ್ತೀವಿ ಹೊರತು ಆ ಪ್ರಾಬ್ಲಮ್ ನ ಹೆಂಗೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಮೊದಲು ಅವನಿಗೆ? ಅಂದ್ರೆ ಈ ರೀತಿಯ ಒಂದು ಸಮಸ್ಯೆನ ಗುರುತಿಸೋದು, ಸಮಸ್ಯೆಗೆ ಬೌಂಡ್ರಿ ಹಾಕೊಳ್ಳೋದು, ಅದಕ್ಕೆ ಬೇಕಾದಂತ ಸಂಪನ್ಮೂಲ ಒದಗಿಸ್ಕೊಳ್ಳೋದು, ಬೇಕಾದಂತ ಒಂದು ವಿಷಯಗಳನ್ನ ಕ್ರೋಢೀಕರಣ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನು ಸಾಲ್ವ್ ಮಾಡಕ್ ಬೇಕಾದಂತ ಕೆಲವು ಒಂದು ತಂಡ ಕಟ್ಟೋದು, ಆ ತಂಡದಲ್ಲಿ ಸಮನ್ವಯತೆ ಸಾಧಿಸೋದು, ಅವರಿಗೆ ಮೋಟಿವೇಟ್ ಮಾಡೋದು, ಆ ಸದಾಕಾಲ ಉತ್ಸಾಹ ಉಳಿಸ್ಕೊಂಡು ಸಾಲ್ವ್ ಆಗೋ ತನಕ ಜೊತೆಲಿ ಕರ್ಕೊಂಡು ಹೋಗೋದು, ಇದೆಲ್ಲ ಚಾಲೆಂಜಸ್. ಇದನ್ನೆಲ್ಲ ಯಾವುದೇ ಎಜುಕೇಶನ್ ಸಂಸ್ಥೆ ಕೊಡೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನ ಕೊಡ್ಬೇಕಂದ್ರೆ ನಾವು ಅವ್ರನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಮಾಡ್ಬೇಕಾಗ್ತದೆ. ಅದು ಸ್ಪೋರ್ಟ್ಸ್ ಇರ್ಬೋದು. ನೋಡಿ, ಸ್ಪೋರ್ಟ್ಸ್ ನಲ್ಲಿ ಬಹಳಷ್ಟು ಜಡ್ಜ್ಮೆಂಟ್ ಕೆಪಾಸಿಟಿ ಕಲ್ತ್ಕೋತಾರೆ. ಅವರು ಜಡ್ಜ್ಮೆಂಟ್ ಕಲ್ತ್ಕೋತಾರೆ. ಯಾವಾಗ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗ್ ಆಡ್ಬೇಕು, ಏನ್ ಡಿಸಿಷನ್ ತಗೋಬೇಕು, ಡಿಸಿಷನ್ ತಗೊಂಡಾಗ ಅದ್ರ ಇಂಪ್ಲಿಕೇಶನ್ ಏನಾಗ್ತದೆ ಅದೆಲ್ಲ ಅವ್ನಿಗೆ ಅಲ್ಲೇ ಗೊತ್ತಾಗ್ತದೆ. ಅಥವಾ ಸೋಲನ್ನ ಸುಲಭವಾಗಿ ಸ್ವಾಭಾವಿಕವಾಗಿ ಸ್ವೀಕರಿಸೋದ್ ಕಲ್ತ್ಕೋತಾನೆ. ಟೀಮ್ ನಲ್ಲಿ ಒಟ್ಟಾಗಿ ಕೆಲಸ ಮಾಡೋದು ಕಲ್ತ್ಕೋತಾನೆ. ಅಂದ್ರೆ ಸ್ಪೋರ್ಟ್ಸ್ ಇಂಥದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಸಾಮಾನ್ಯವಾಗಿ. ನಮ್ಮ BMSIT ನಲ್ಲಿ ಸ್ಪೋರ್ಟ್ಸ್, ಯೋಗ, NCC, ಮ್ಯೂಸಿಕ್ ನ ರೆಗ್ಯುಲರ್ ಕರಿಕ್ಯುಲಮ್ ಅಲ್ಲಿ ಸೇರಿಸ್ಬಿಟ್ಟಿದೆ. ಪಾಠದ ಜೊತೆಗೆ ಆಟವೂ ಅಷ್ಟೇ ಮುಖ್ಯ ಅಂತ ಹೇಳ್ತೀವಿ. ಬಹಳ ಮುಖ್ಯ. ಬರೀ ಆಟ ಅಂತಲ್ಲ, ಎಲ್ಲಾ ಚಟುವಟಿಕೆಗಳು. ಹಾಗೆ ಕಲಿಬೇಕಾದ್ರೆ ಇನ್ನೊಂದೇನಂತಂದ್ರೆ ಇದಿಷ್ಟೇ ಕಲ್ತ್ರೆ ಸಾಲದು. ಮಕ್ಕಳುಗಳಿಗೆ ಟಿ ಶೇಪ್ಡ್ ಲರ್ನಿಂಗ್ ಅಂತ ಕರೀತಾರೆ. ಟಿ ಶೇಪ್ಡ್ ಲರ್ನಿಂಗ್ ಅಂತ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಬ್ರಾಡ್ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವರ್ಲ್ಡ್ ಇರಬೇಕು ಅವನಿಗೆ. ಈಗ ನನಗೆಲ್ಲ ಗೊತ್ತಿದೆ, ಆದ್ರೆ ಭಾರತದ ಬಜೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಾರ್ಡರ್ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಅಥವಾ ನನ್ನ ಅಕ್ಕಪಕ್ಕ ಯಾವ ರೀತಿ ಕರೋನಾ ಎಫೆಕ್ಟ್ ಆಗ್ತಾ ಇದೆ ಏನು ಗೊತ್ತಿಲ್ಲ ಅಂದ್ರೆ ಅರ್ಥ ಏನದು? ವಿದ್ಯಾರ್ಥಿಗಳು ಭವಿಷ್ಯ, ದೇಶದ ಭವಿಷ್ಯ ಅಂತ ಹೇಳಿದ್ಮೇಲೆ ದೇಶದ ಭವಿಷ್ಯನ ಸದೃಢಗೊಳಿಸೋದಕ್ಕೆ ಏನು ಅವಶ್ಯಕತೆ ಇದೆಯೋ ಆ ಕಂಟೆಂಪರರಿ ನಾಲೆಜ್, ಸಮಕಾಲೀನ ಜ್ಞಾನವನ್ನ ತಿಳ್ಕೊಳ್ಳಬೇಕಾಗ್ತದೆ. ಅದು ತಿಳ್ಕೊಳ್ತಾ ಇದ್ರೆ ಏನು ಓದಿದ್ರು ಬರೀ ಅವನಿಗೆ ಒಂದು ಮಡಿಕೆ ಒಳಗಿನ ಜ್ಞಾನ ಆಗ್ಬಿಡ್ತದೆ. ಅವನು ಹೊರಗಡೆ ಚರ್ಚೆ ಮಾಡ್ಬೇಕು ಅಂತ ನಾನು ಅದೇ ವಿಷಯಕ್ಕೆ ಮೊದಲೇ ಹೇಳಿದ್ದೆ. ಪೇಪರ್ ಓದ್ಬೇಕು, ಅವನಿಗೆ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಈಗ ನೋಡಿ, ನಮ್ಮಲ್ಲಿ ದ್ರೌಪದಿ ಮುರ್ಮು ಅವರು ಪ್ರೆಸಿಡೆಂಟ್ ಆಗಿದ್ದಾರೆ, 10 ಕಡೆ ಕಾಮೆಂಟ್ಸ್ ಬರುತ್ತೆ. ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಕಮೆಂಟ್, ಈ ತರ ಪ್ರಚಲಿತ ವಿದ್ಯಮಾನಗಳಲ್ಲಿ ಅವನು ತೊಡಗ್ಕೋಬೇಕು. ತೊಡಗದಾಗ ಅಷ್ಟೇ ಅವ್ನು ಏನು ಓದಿದ್ದಾನೆ ಅದನ್ನ ಆ ಒಂದು ಸಮಸ್ಯೆಗಳಿಗೆ ಅಪ್ಲೈ ಮಾಡೋಕ್ಕೋ ಅಥವಾ ಸಾಲ್ವ್ ಮಾಡೋಕ್ಕೋ, ಅದು ಅವನ ದೃಷ್ಟಿಕೋನದಿಂದ ಆ ಸಮಸ್ಯೆ ನೋಡೋದಕ್ಕೂ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ BMSIT ಅಂತ ಸಂಸ್ಥೆಗಳಲ್ಲಿ ಈ ರೀತಿಯ ವ್ಯಾಲ್ಯೂ ಆಡೆಡ್ ಕೋರ್ಸಸ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಚಟುವಟಿಕೆಗಳು ಇದನ್ನೆಲ್ಲ ಸಾಕಷ್ಟು ಮಾಡಿಸ್ತೇವೆ. ಈಗ ಸಾಕಷ್ಟು ಮಾಡಿಸೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಯ ಪರಿಪೂರ್ಣ ಬೆಳವಣಿಗೆಗೆ ಅವಕಾಶ ಆಗ್ತದೆ. ಅದು ನಮ್ಮ ಶಿಕ್ಷಣದ ಮೂಲ ಉದ್ದೇಶ ಕೂಡ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಪ್ಲೇಸ್ಮೆಂಟ್ ಇರ್ಬೋದು, ಅವರೇ ಕಂಪನಿಗಳನ್ನ ಕಟ್ಟೋದಿರ್ಬೋದು, ಇದರಲ್ಲೆಲ್ಲ ಸಾಕಷ್ಟು ಸಾಧ್ಯತೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಎಸ್, ಇನ್ನು ವರ್ಷ ಕಳೆದ ಹಾಗೆ ಜನರೇಷನ್ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಜನರೇಷನ್ ಈ ವರ್ಷ ಇದ್ದಂಗೆ ಇನ್ನೊಂದು ವರ್ಷದ ಮಕ್ಕಳು ಆಲೋಚನೆ ಮಾಡದೇ ಇರಬಹುದೇನೋ. ಸೊ ಜನರೇಷನ್ ಗ್ಯಾಪ್ ಅಂದ್ರೆ ಕಳೆದ 10 ವರ್ಷ ಇದ್ದಂತಹ ಒಂದು ಮನಸ್ಥಿತಿ, ವಿದ್ಯಾರ್ಥಿಗಳ ಮನಸ್ಥಿತಿ ಈಗಿರ್ಲಿಕ್ಕಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನೀವುಗಳು ಕೂಡ ಈಗಿನ ಒಂದು ಜನಮಾನಕ್ಕೆ ಅಥವಾ ವಿದ್ಯಾರ್ಥಿಗಳ ಮನಸ್ಥಿತಿಗೆ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಗಳ ನಡುವೆ ಯಾವ ರೀತಿಯಾದಂತಹ ಟ್ರೈನಿಂಗ್ ಆಗತ್ತೆ, ವರ್ಕ್ಶಾಪ್ ಆಗುತ್ತೆ, ಆಕ್ಟಿವಿಟೀಸ್ ಹೇಗ್ ನಡೆಯುತ್ತಿದೆ ಅಂತ? ನಿಜ, ಬಹಳ ಚಾಲೆಂಜಿಂಗ್ ವಿಷಯ ಇದು. ನೋಡಿ, ನೀವು ಹೇಳಿದ್ ನಿಜ. ಈ ಜನರೇಷನ್ ಗ್ಯಾಪ್ ಅನ್ನೋದು ಇವತ್ತಷ್ಟೇ ನೋಡ್ತಿರೋದಲ್ಲ, ಇನ್ನು ನಮ್ಮ ತಂದೆ ತಾಯಿಗಳ ಕಾಲ, ಅವರ ತಂದೆ ತಾಯಿಗಳ ಕಾಲದಲ್ಲಿ ಎಲ್ಲಾ ಕಡೆನೂ ಜನರೇಷನ್ ಗ್ಯಾಪ್ ಇದ್ದೇ ಇರುತ್ತೆ. ಆದ್ರೆ ಎಷ್ಟ್ರ ಮಟ್ಟಿನ ಗ್ಯಾಪ್ ಬರ್ತಾ ಇದೆ ಈಗ ಅಂತಂದ್ರೆ, ಈಗಿನ ಜನರೇಷನ್ ಯಾಕೆ ಬರ್ತಾ ಇದೆ, ಬಹಳಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಯಾಕೆ ಬರ್ತಾ ಇದೆ ಅಂತಂದ್ರೆ, ಈಗಿನ ಜನರೇಷನ್ ಅವರೆಲ್ಲ ಇಂಟರ್ನೆಟ್ ಓದಿ ಹುಟ್ಟಿ ಬೆಳೆದವರು. ಅವರೆಲ್ಲ ಹುಟ್ಟಿದ ಮೇಲೆ ಬರೀ ಇಂಟರ್ನೆಟ್ ಮೂಲಕನೇ ಅವ್ರು ಹೆಚ್ಚಿನ ಜ್ಞಾನ ಪಡಿತಾ ಇದ್ದಾರೆ ತಂದೆ ತಾಯಿಗಳ ಮೂಲಕಕ್ಕಿಂತ. ನಮ್ಮ ಟೈಮ್ ನಲ್ಲಿ ಏನಾಗ್ತಿತ್ತು, ನಾವು ನಮ್ಮ ತಂದೆ ತಾಯಿಗಳನ್ನ ಕೇಳಿ ಪ್ರಶ್ನೆ ಉತ್ತರ ಪಡಿತಾ ಇದ್ವಿ. ಈಗ ನಮ್ಮನ್ನ ಕೇಳೋ ಅವಶ್ಯಕತೆ ಇಲ್ಲ ಮಕ್ಕಳು. ಆ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬಿಟ್ಟಿದೆ. ಎಲ್ಲಾ ಮಕ್ಕಳುಗಳು ಗೂಗಲ್ ಅಂತನೋ ಮತ್ತೊಂದಂತನೋ ಇಂಟರ್ನೆಟ್ ಅಲ್ಲಿ ತಿಳ್ಕೊಳ್ತಾರೆ ವಿಷಯ. ಹಾಗಾಗಿ ತಂದೆ ತಾಯಿಗಳ ಮೇಲೆ ಅವಲಂಬನೆ ಕಡಿಮೆ ಆಗ್ತದೆ. ತಂದೆ ತಾಯಿಗಳು ಕೂಡ ಇಂಟ್ರಾಕ್ಷನ್ ಕಡಿಮೆ ಆಗೋದ್ರಿಂದ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತದೆ.
ಈಗ ಆ ವಿದ್ಯಾರ್ಥಿಗಳ ರಿಕ್ವೈರ್ಮೆಂಟ್ ಬೇರೆ, ಆ ವಿದ್ಯಾರ್ಥಿಗಳ ಕೆಪಾಸಿಟಿ ಬೇರೆ, ವಿದ್ಯಾರ್ಥಿಗಳ ಒಂದು ಇನ್ಫಾರ್ಮೇಶನ್ ನಾಲೆಡ್ಜ್ ಬೇಸ್ ಅಂತ, ಇನ್ಫಾರ್ಮೇಶನ್ ಅಥವಾ ನಾಲೆಡ್ಜ್ ಬೇಸ್ ಅಂತ ಏನ್ ಹೇಳ್ತೀವಿ, ಅದು ಬೇರೆ ಆಗ್ಬಿಟ್ಟಿದೆ. ಅಲ್ಲಿಂದ ನಮ್ಮ ಹಿಂದಿನ ಜನರೇಷನ್ ಸಾಕಷ್ಟು ಗ್ಯಾಪ್ ಇದೆ. ನಾವು ಅವರಲ್ಲಿ ಬದಲಾವಣೆ ತರಬೇಕು ಅಂದ್ರು, ಅಥವಾ ಅವರಲ್ಲಿ ಒಂದು ಉತ್ತಮವಾದ ಒಬ್ಬ ನಾಗರಿಕನ್ನ ಕಂಡ್ಕೋಬೇಕು ಅಥವಾ ಹುಟ್ಟಾಕ್ಬೇಕು ಆ ವಿದ್ಯಾರ್ಥಿಗಳಲ್ಲಿ, ನಮ್ಮನ್ನು ನಾವು ಸಾಕಷ್ಟು ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದು ನಮ್ಮನ್ನು ನಾವೇ ಬದಲಾವಣೆ ಮಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಅಲ್ವೇ. ಮೊದಲು ನಾವು ನಮ್ಮ ವೀಕ್ನೆಸಸ್ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋಕೆ ನಮ್ಮ ಈಗೋ ಅಡ್ಡ ಬರ್ತಾ ಇರ್ತದೆ. ಮನುಷ್ಯ ನಮ್ಮ ಟೀಚರ್ಸ್ಗೆ ಆಗ್ಲಿ, ಯಾರಿಗೂ ತಂದೆ ತಾಯಿಗಳಿಗೆ ಆಗ್ಲಿ ಅದೇ ಅಡ್ಡ ಬರ್ತಾರೆ. ಅದರಿಂದ ನಾವು ಹೊರಗೆ ಬಂದು ಆ ವಿದ್ಯಾರ್ಥಿಗಳ, ಆ ಮಕ್ಕಳ ಇವತ್ತಿನ ರಿಕ್ವೈರ್ಮೆಂಟ್ಸ್ ಏನಿದೆ, ಅವರ ಕೆಪಾಸಿಟಿ ಏನಿದೆ, ಅವರ ವೀಕ್ನೆಸಸ್ ಏನಿದೆ, ಎಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆಗಳಿದಾವೆ, ಇದನ್ನೆಲ್ಲ ನಾವು ಗಮನಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯನ ನೀಡಬೇಕಾಗ್ತದೆ. ಇಲ್ಲಿ ಸಹಾಯ ನೀಡಬೇಕು ಅನ್ನೋ ಮಾತನ್ನ ನಾನು ಒತ್ತು ಕೊಟ್ಟೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಯಾವುದೇ ಒಂದನ್ನು ಕೂಡ ಒತ್ತಡ ಹಾಕಿ ನಾವು ನಿರ್ಮಾಣ ಮಾಡೋ, ಅವ್ರನ್ನ ಬದಲಾವಣೆ ಮಾಡೋ ಸ್ಟೇಜಲ್ಲಿ ಅವ್ರು ಇರೋದಿಲ್ಲ ಈಗ. ಯಾಕೆಂದ್ರೆ ಇವತ್ತಿನ ಹೆಚ್ಚಿನ ಅಂಶ ಮಕ್ಕಳಲ್ಲೂ ಕೂಡ ಎಕನಾಮಿಕ್ ಇಂಡಿಪೆಂಡೆನ್ಸ್ ಬರ್ತಾ ಇದೆ ಸ್ಲೋ ಆಗಿ. ಅವರು ಚಿಕ್ಕ ಪುಟ್ಟ ಇಂಟರ್ನ್ಶಿಪ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅಲ್ಲಿ ಹಣ ಬರುತ್ತೆ, ಇಲ್ಲಿ ಹಣ ಬರುತ್ತೆ, ಅಥವಾ ತಂದೆ ತಾಯಿಗಳ ಹಿಂದೆ ಕೊಟ್ಟಿದ್ದ ಹಣ ಇರುತ್ತೆ. ಹೆಚ್ಚಿನ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಕಡಿಮೆ ಇರುತ್ತೆ. ಹಾಗಿದ್ದಾಗ ನೀವು ಒತ್ತಡ ಹಾಕಿ ಯಾರನ್ನೂ ಬದಲಾಯಿಸಕ್ಕಾಗಲ್ಲ. ಅವ್ರನ್ನ ಒಂದು ಮನಸ್ಸು ಗೆದ್ದು, ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು, ಅವರಿಗೆ ತಪ್ಪು ಸರಿಗಳನ್ನ ತಿಳಿಸಿ ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ಬೇಕಾಗುತ್ತೆ. ಸರ್, ಈ ಸಂದರ್ಭದಲ್ಲಿ ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ, ಯಾಕಂದ್ರೆ ಇದುವರೆಗೂ ಕೂಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಹಾಗೆ ಏನ್ ಮಾಡಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಕಡೆಯದಾಗಿ ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದು, ಯಾಕೆಂದ್ರೆ ಅವರ ಆಸೆ ಆಕಾಂಕ್ಷೆಗಳ ತಕ್ಕನಾಗಿ ಮಕ್ಕಳು ಬೆಳಿಬೇಕು, ಅವ್ರಿಗೆ ಇಷ್ಟಪಟ್ಟಿದ್ದ ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋ ಪೋಷಕರೇ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. ಏನ್ ಹೇಳ್ತೀರಿ ಅಂತ ಪೋಷಕರಿಗೆ? ನಿಜ, ನಿಮ್ಮ ಅಬ್ಸರ್ವೇಶನ್ ಬಹಳ ಕರೆಕ್ಟ್ ಆಗಿದೆ. ಸಾಮಾನ್ಯವಾಗಿ ನಾವು ಆಫೀಸ್ ನಲ್ಲಿದ್ದಾಗ ಬಹಳಷ್ಟು ಜನ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆಗ್ತಾನೆ PUC ಪೋಷಣೆ ಶುರು ಆಗುತ್ತೆ ನಾಳೆಯಿಂದ. ನಮ್ಗೆ ಕೂಡ ಬಂದ್ರೆ ಒಂದು 5-6 ಚೇರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಪೇರೆಂಟ್ಸ್ ಫಸ್ಟ್ ಕೂತ್ಕೊಳ್ತಾರೆ, ಹುಡುಗ ಲಾಸ್ಟ್ ಕೂರಿಸ್ತಾರೆ. ಅವ್ರು ಏನ್ ಪ್ರಶ್ನೆ ಕೇಳ್ಬೇಕಾರೋ ಆ ಹುಡುಗ ನಮ್ಮನ್ನ ಕೇಳಕ್ ಇವ್ರು ಬಿಡೋದೇ ಇಲ್ಲ. ಇವರೇ ಫಸ್ಟ್ ಅವನಿಗಿಂತ ಹೆಚ್ಚಾಗಿ ಪ್ರಶ್ನೆಗಳ ಕೇಳೋದು. ನಮ್ಮ ಹುಡುಗ ಈ ತರ ಓದಿದ್ದಾನೆ, ಇಂಥ ಕಾಲೇಜಲ್ಲಿ ಓದಿದ್ದಾನೆ, ಇಂಥ ರ್ಯಾಂಕ್ ಇದೆ, ಇವ್ನಿಗೆ ಯಾವ್ದು ಸ್ಕೋಪ್ ಇದೆ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ಇದು ಓದ್ಬೇಕಾ ಆತ ಓದ್ಬೇಕಾ, ಅವ್ನು ಕೇಳಕ್ ಬಿಡಿ, ಫಸ್ಟ್ ಅವ್ನಿಗೆ ಧೈರ್ಯ ಬರಲಿ. ಅವನು 18 ವರ್ಷದ ಹುಡುಗನೇ, ಅವ್ನ ಬಿಡಿ, ಅವ್ನು ಕೇಳಲಿ, ಪರವಾಗಿಲ್ಲ ಅಂತ. ಹಾಗಾಗಿ ಪೋಷಕರು ಮುಖ್ಯವಾಗಿ ಮಕ್ಕಳಿಗೆ ಸಾಕಷ್ಟು ಮಾಹಿತಿ ಒದಗಿಸೋದಕ್ಕೆ ಪ್ರಯತ್ನ ಮಾಡಬೇಕು, ಸಾಕಷ್ಟು ಎಜುಕೇಟ್ ಮಾಡಬೇಕು. ಅಂದ್ರೆ ಬೇರೆ ಬೇರೆ ವೃತ್ತಿಗಳಲ್ಲಿರುವಂತಹ ಅವಕಾಶಗಳ ಬಗ್ಗೆ ಗೊತ್ತಿದ್ರೆ ತಿಳಿಸ್ಕೊಡ್ಬೇಕು, ಅಥವಾ ಎಲ್ಲಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಬೇಕು, ಅಥವಾ ಅವ್ರನ್ನ ಕರ್ಕೊಂಡು ಹೋಗಿ ಕೆಲವು ಪ್ರೊಫೆಸರ್ಸ್ ಕಾಲೇಜ್ಗಳನ್ನ ಭರ್ತಿ ಮಾಡಿಸುವಂತ ಕರ್ಕೊಂಡೋಗಿ ತೋರಿಸ್ಬೇಕು. ಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಅವ್ರಿಗೆಲ್ಲ ಹೊರಗಡೆ ಹೋಗ್ತಾ ಆಗದೆ ಇರ್ಬೋದು. ಎಲ್ಲ ಮಾಹಿತಿ ಕೊಟ್ಟ ಮೇಲೆ ಅವ್ರಿಗೆ ಯಾವ್ದನ್ನ ಓದ್ಬೇಕು ಅನ್ನೋ ತೀರ್ಮಾನ ಅವರಿಗೆ ಬಿಡ್ಬೇಕು. ಅದು ಬಹಳ ಮುಖ್ಯ. ಈ ವಿಷಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ವಿದ್ಯಾರ್ಥಿಗಳು ಅವರಿಗೆ ಅಭಿರುಚಿಗೆ ತಕ್ಕನಾದ ಕೆಲವು ಕೋರ್ಸ್ಗಳನ್ನ ಅಥವಾ ಕೆಲವು ಏರಿಯಾಗಳನ್ನ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಒಂದು 2-3 ದಿವಸ ಎಲ್ಲರಿಂದ ದೂರ ಇದ್ದು, ಅಂದ್ರೆ ಈ ಬಯಾಸ್ ಇನ್ಫ್ಲೂಯೆನ್ಸ್ ನಿಂದ ದೂರ ಇದ್ದು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ ನನಗೆ ಯಾವ್ದು ಉತ್ತಮ ಅಂತ ತೀರ್ಮಾನ ಮಾಡಿ ಆ ಪರ್ಟಿಕ್ಯುಲರ್ ಕೋರ್ಸ್ ನ ಅಭ್ಯಾಸ ಮಾಡೋದು ಬಹಳ ಸುಲಭ. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಜನ ಸ್ಕೋಪ್ ಅಂತ ಮಾತಾಡ್ತಾರೆ. ಈ ಬ್ರಾಂಚಿಗೆ ಸ್ಕೋಪ್ ಇದೆ, ಆ ಬ್ರಾಂಚಿಗೆ ಸ್ಕೋಪ್ ಇದೆ ಅಂತ ಹೇಳ್ತೀವಿ. ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ಬ್ರಾಂಚ್ಗಳಿಗೆ ಇರೋ ಸ್ಕೋಪ್ಗಿಂತ ಹೆಚ್ಚಾಗಿ ನಿಮ್ಮ ಪರಿಶ್ರಮಕ್ಕೆ ಸ್ಕೋಪ್ ಇದೆ. ನೀವು ಯಾವ ಬ್ರಾಂಚ್ ತಗೊಂಡ್ರು ಕೂಡ ನೀವು ಮನಸ್ಸಿಟ್ಟು ಅದ್ರ ಅಭ್ಯಾಸ ಮಾಡಿದ್ರೆ, ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ನಿಮ್ಮ ಜೀವನ ನೀವೇ ಕಟ್ಕೋಬಹುದು. ಯಾವ ಸ್ಕೋಪಿನ ಪ್ರಶ್ನೆನೇ ಬರೋದಿಲ್ಲ. ಅದು ಯಾವುದೇ ಸಣ್ಣ ಒಂದು ಕೋರ್ಸ್ ಆಗಿರ್ಬೋದು, ಅದು ಸಣ್ಣ ಬಯೋಟೆಕ್ನಾಲಜಿ ಆಗಿರ್ಬೋದು, ಟೂರಿಸಂ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಲಾ ಆಗಿರ್ಬೋದು, ಯಾವುದೇ ಕೋರ್ಸ್ ಆಗಿದ್ರು ಕೂಡ ನೀವು ಧೈರ್ಯ ಮಾಡ್ಬೇಕು. ನೀವು ಯಾಕೆ ನೀವು ಫೇಲ್ ಆಗಲ್ಲ, ಯಾಕಂದ್ರೆ ನೀವು ಈಗಾಗಲೇ ಅದ್ರ ಪ್ಯಾಷನ್ ಇರೋರು. ಪ್ಯಾಷನ್ ನಿಮ್ಮನ್ನು ಫೇಲ್ ಆಗಕ್ ಬಿಡೋದಿಲ್ಲ, ಬಿದ್ರು ಹೇಳ್ಸುತ್ತೆ ಮತ್ತೆ. ಅಂದ್ರೆ ನೀವು ಗುರಿ ತಲುಪೋ ತನಕ ಹೋರಾಟನೇ ಮಾಡ್ತಾ ಇರ್ತಾರೆ. ಹಾಗೆ 100 ಉದಾಹರಣೆಗಳಿದ್ದಾವೆ, ನೀವು ನೋಡಿಬೇಕಾದ್ರೆ. ನೋಡಿ, ರಿತೇಶ್ ಅಗರ್ವಾಲ್ ಅಂತ ಓಯೋ ಹೋಟೆಲ್ಸ್ ಮಾಡಿದ್ರು. ಆತನ ಬ್ಯಾಕ್ ಗ್ರೌಂಡ್ ಏನು? ಆರ್ಡಿನರಿ ಡಿಗ್ರಿ. ಇವತ್ತು ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ನಂಬರ್ ಆಫ್ ಹೋಟೆಲ್ ರೂಮ್ಸ್ ನ ಓನರ್. ಅವನು ಸ್ವಂತ ಒಂದು ಹೋಟ್ಲ್ ಇಲ್ಲ, ಬಟ್ ಅವನ ಐಡಿಯಾದಲ್ಲಿ ಓಯೋ ಅಂತ ಒಂದು ನೆಟ್ವರ್ಕ್ ಮಾಡೋದು, ಲೈಕ್ ಊಬರ್, ಓಲಾ ಹೇಗೆ ಮಾಡಿದ್ರು ಅದನ್ನ ಹೋಟೆಲ್ಸ್ಗೆ ಅಪ್ಲೈ ಮಾಡೋದು. ಹೀಗೆ ಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಬಟ್ ಹಿ ಪರ್ಸ್ಯೂಡ್ ಹಿಸ್ ಪ್ಯಾಷನ್ ಅಂಡ್ ಹಿ ಡಿಡ್ ಹಿಸ್ ಬೆಸ್ಟ್ ದೇರ್. ಅವ್ರೇನು ಫೇಲ್ ಆಗಿಲ್ಲ ಅಂತಲ್ಲ, ಸಾಕಷ್ಟು ಮುಗ್ಗಿಸಿ ಎದ್ದು ಮಾಡಿರ್ತಾರೆ. ಹಾಗಾಗಿದೆ. ಅಥವಾ ನಿಮ್ಮ ಕ್ಯಾಪ್ಟನ್ ಗೋಪಿನಾಥ್ ತಗೊಳ್ಳಿ, ನಮ್ಮ ಡೆಕ್ಕನ್ ಏರ್ವೇಸ್ ನ ಹುಟ್ಟು ಹಾಕ್ದವರು. ಅವರೆಲ್ಲ ಯಾವ ದೊಡ್ಡ ಇದ್ ಮಾಡಿದ್ದಾರೆ, ಆದ್ರೆ
ಹೋರಾಟದ ಮನೋಭಾವ ಇಟ್ಕೊಂಡು ತನ್ನ ಗುರಿ ತಲುಪಲೇಬೇಕು ಅಂತ ಇಟ್ಕೊಂಡು ಅದಕ್ಕೆ ಛಲ ಬಿಡಬಾರ್ದು. ಬೀದಿಲಿ ಮಲಗೋದಿರ್ಬೋದು, ಹೊರಗಡೆ ಓಡಾಡೋದಿರ್ಬೋದು, ಕನ್ವಿನ್ಸ್ ಮಾಡೋದಿರ್ಬೋದು, ಅವ್ರ ಗುರಿ ಮುಟ್ಟೆ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ಫೇಲ್ ಆಗೋದಿಲ್ಲ. ಸರ್, ಈ ಒಂದು ಅರ್ಧ ಗಂಟೆಗಳ ಕಾಲ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಬಂದು ವಿದ್ಯಾರ್ಥಿಗಳ ಒಂದು ಶಿಕ್ಷಣ ವಿಕಸನಕ್ಕೋಸ್ಕರ ಸಾಕಷ್ಟು ರಹದಾರಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ವೀಕ್ಷಕರಿಗೂ ನಮಸ್ಕಾರಗಳು.